ಇದು ಒಂದು ಕಾನೂನಿನ ರೆಸ್ಟ್ರಿಕ್ಷನ್ ಹಾಕಿ ಮಾಡುವಂಥ ವಿಚಾರ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇದು ಆಗಲೇಬೇಕಂತ ಕೆಲಸ ತುರ್ತು ಆಗಬೇಕಾಗಿತ್ತು. ಬಾಲ್ಯ ವಿವಾಹಪ್ಪ ಅಂತಂದ್ರೆ ನಮ್ಮ ಮಕ್ಕಳ ಜೀವನ ನಾವು ಹಾಳು ಮಾಡಿದಂಗೆ ಇರೋದು. ಯಾಕೆ ಅವ್ರ ಕಾನೂನು ನಿಲ್ಲಬೇಕಲ್ಲ ಬದುಕಿನಲ್ಲ. ಯಾರು ಯಾರಿಗೆ ಎಷ್ಟು ಹಿಡಿತಾರಪ್ಪ ಅನ್ನುವಂಥ ಸಿದ್ಧಾಂತ ಗೊತ್ತಾಗಬೇಕಾಗ್ತದೆ. ಅದು ತಿಳಿಸ್ಕೊಡೋದಕ್ಕೆ ಏನಪ್ಪ ಎಜುಕೇಷನ್ ಮೇನ. ಇಲ್ಲಾಂದ್ರೆ ನಿಶ್ಚಿತವಾಗಿಯೂ ಇಡೀ ವ್ಯವಸ್ಥೆ ಹಾಕ್ಕೊಂಡು ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇಲ್ಲಿ ಹೇಳಬೇಕಾಗಿದ್ದೇನಪ್ಪ ಅಂದ್ರೆ ಬಾಲ್ಯ ವಿವಾಹಕ್ಕೆ ಸ್ವತಃ ನಾವು ಪ್ರಜೆಗಳು ಕಾರಣ, ತಂದೆ ತಾಯಿಗಳು ಕಾರಣ, ಪೇರೆಂಟ್ಸ್ ಕಾರಣ ಇಷ್ಟ. ಇಲ್ಲಿ ಬಡತನಕ್ಕೆ ಶಿಕ್ಷಣಕ್ಕೆ ಆಗಲಿಕ್ಕಿಲ್ಲ, ಆಗೋದಿಲ್ಲ ಅನ್ಬೋದು. ಎಲ್ಲ ಫ್ರೀ ಮಾಡಿದ್ವಲ್ಲ ರೀ, ಪ್ರೈಮರಿ ಕಲಿಸ್ಬೇಕಲ್ಲ ಅಂತ. ಪ್ರೈಮರಿಯಿಂದ ಜ್ಞಾನ ಬರೋದಿಲ್ಲ. ಎಷ್ಟು ಜನ SLC ಆದವ್ರಿಲ್ಲ ನಮ್ಮಲ್ಲ, ಎಷ್ಟು ಜನ ನಮ್ಮಲ್ಲ 8th 9th ಆದವ್ರಿಲ್ಲ. ಅಷ್ಟೊಂದು ಜ್ಞಾನ ಬರ್ತದಲ್ಲ, ಇಲ್ಲ. ಪೂರ್ಣ ಪ್ರಮಾಣದ ಫ್ರೀ ಎಜುಕೇಷನ್, ಹೈಯರ್ ಎಜುಕೇಷನ್ ಅಂತ ಆಗಬೇಕಿದು. ಅಂದಾಗ ಉದ್ಯೋಗ ನೀವು ಸೃಷ್ಟಿ ಮಾಡಿಸೋ ಅವಶ್ಯಕತೆ ಇಲ್ಲ. ಜನ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಜನರ ಉದ್ಯೋಗಗಳು ತಾವು ತಯಾರು ಮಾಡಿ ಮಂದಿ ಹಂಚುವಂಥ ಪ್ರಯತ್ನ ಮಾಡ್ತಾರೆ. ಎಲ್ಲ ತಾವು ಬದುಕು ಹಾಜರಿ ಹುಡುಕೋತಾರೆ. ಅದಕ್ಕೆ ಈ ಎಲ್ಲ ನೆಲೆಯಲ್ಲೇ ಬಾಲ್ಯ ವಿವಾಹಗಳನ್ನು ಕೇವಲ ನಿಶ್ಚಿತಾರ್ಥಷ್ಟೇ ಅಲ್ಲ, ಅವು ನಡೆದು ನೋಡ್ಬೇಕಾದ್ರೆ ಅಧಿಕಾರಿಗಳು ಭಾಳದ ಜೊತೆಗೆ ಜನಜಾಗೃತಿ ಜನರಲ್ಲಿ ಮಾಡಬೇಕಾಗಿದೆ. ಜಾಗೃತರಾಗಿ ಜನರಿಗೆ ತೊಂದರೆ ಏನಿದಾವ ಅದರಿಂದ ಏನೇನು